ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪಾರ್ಟ್ 1 ಆಗಿ. ಪಾರ್ಟ್ 2 ನಾವು ಆಗ್ತೀವಿ, ವೆಯ್ಟ್ ಮಾಡ್ತಾ ಇರಿ. ಶುರುವಿನಲ್ಲಿ ರೋಹಿಣಿ ಪೂಜಾ ಹತ್ರ ಹೇಳ್ತಾ ಇರ್ತಾಳೆ, ನಮ್ಮ ತಂದೆನ ಕರೆಸ್ಬೇಕಂತೆ, ಆದರೆ ಕರೆಸ್ದಂಗೆ ಮಾಡ್ತೀನಿ. ಶ್ರುತಿ ಅವ್ರ ಅಪ್ಪ ಅಮ್ಮ ಕರಿಮಣಿ ಶಾಸ್ತ್ರ ಇಟ್ಕೊಂಡಿದ್ದಾರೆ, ಅಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ. ಮಾರ್ನಿಂಗ್ ಫ್ಲೈಟೇ ಬುಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ, ಆದರೆ ನಮ್ಮಪ್ಪ ಬರ್ದಂಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ಆಗ ಪೂಜೆ ಏನೇ ಮಾಡ್ತೀಯ, ಹಿಂಗೆ ಮಾಡ್ತೀಯ ಅಂತ ಕೇಳಿದ್ರೆ, ಸೂರ್ಯ ಇದನ್ನಲ್ಲೇ ಅವನ್ನೇ ಯೂಸ್ ಮಾಡ್ಕೋತೀನಿ ಅಂದರೆ, ಆ ಸೂರ್ಯನ ಅವನೇ ಫಸ್ಟೇ ಕತ್ತರ್ನಾಕು, ಅವನ್ನ ಯೂಸ್ ಮಾಡ್ಕೊಂಡು ಹಿಂಗೆ ಅವನ ಆಪೋಸಿಟ್ ನಿನಗೆ ಆಟ ಆಡೋಕ್ಕಾಗುತ್ತಾ ಅಂತ ಕೇಳಿದ್ರೆ, ಆಡ್ತೀನಿ ಕಣೆ. ಶ್ರುತಿ ಅವ್ರ ಅಪ್ಪ ಅವ್ರ ಅಮ್ಮಂಗೆ ಮೊದಲೇ ಸೂರ್ಯನ ಕಂಡ್ರೆ ಆಗಲ್ಲ, ಅದರಲ್ಲೂ ಅತ್ತೆ ಸೂರ್ಯ ಅವ್ರನ್ನ ಅಲ್ಲಿಗೆ ಬರಬಾರ್ದು ಅಂತ ಹೇಳಿದರು. ಆದರೆ ನಮ್ಮ ಮಾವ ಮತ್ತು ಮೀನಾ ಅವ್ರು ಬಂದಿಲ್ಲ ಅಂದರೆ ನಾನು ಬರಲ್ಲ ಅಂತ ಹಠ ಮಾಡಿದ್ರು, ಅದಕ್ಕೆ ಒಪ್ಕೊಂಡಿದ್ದಾರೆ. ಹಾಗೆ ಅವ್ರು ಬಂದರೆ ಏನಾದರೂ ಒಂದು ಚಿಕ್ಕ ವಿಷಯ ತೆಗೆದ್ರೂ ಅವರು ದೊಡ್ಡದಾಗಿ ಮಾಡಿ ಜಗಳ ಮಾಡ್ತಾರೆ. ಈಗ ಇದೇ ವಿಷಯ ಇಟ್ಕೊಂಡು ಅವ್ರನ್ನ ಯೂಸ್ ಮಾಡಿಕೊಂಡು ನಮ್ಮ ಅಪ್ಪನ್ನ ಕರ್ಸೋಕ್ಕಾಗಲ್ಲ ಅತ್ತೆ ಅಂತ ನಾನು ಹೇಳ್ತೀನಿ, ಇವನ್ನ ಯೂಸ್ ಮಾಡ್ಕೋತೀನಿ ಅಂತ ರೋಹಿಣಿ ಹೇಳ್ತಾ ಇದ್ರೆ, ಆಗ ಪೂಜಾ, ಹಾಗಾದರೆ ನೀನು ಸೂರ್ಯನ ಟ್ರಂಪ್ ಕಾರ್ಡ್ ಥರ ಯೂಸ್ ಮಾಡ್ಕೋಬೇಕು ಅಂತ ಇದೆಯಾ ಅಂತ ಹೇಳ್ತಾಳೆ. ಆಗ ಹೌದು ಕಣೆ ಅಂತ ಹೇಳ್ತಾಳೆ. ಹಾಗಾದ್ರೆ ಏನೇ ನಿನ್ನ ಪ್ಲಾನು ಅಂತ ಪೂಜೆ ಕೇಳಿದ್ರೆ, ಹೇಳ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ವಿಲನ್ ಥರ ಲುಕ್ನ ಕೊಡ್ತಾಳೆ. ಇನ್ನು ಈ ಕಡೆ ಕನಕ ಮತ್ತು ಕುಸುಮ ಅವರು ದೇವಸ್ಥಾನದ ಹತ್ರ ಇರ್ತಾರೆ. ಅಲ್ಲಿಗೆ ಮಂಜ ಬರ್ತಾನೆ. ಅಮ್ಮ ಅಂದ್ಕೊಂಡಾಗ ಕನಕ ಮತ್ತು ಕುಸುಮ ಮಂಜುನ ಎಲ್ಲೋದು ಮನೆಗೆ ಹೋಗು ಅಂತ ಹೇಳಿದ್ರೆ, ಇಲ್ಲಿಗೆ ಯಾಕೋ ಬಂದೆ ಅಂತ ಕೇಳ್ತಾರೆ. ಅಮ್ಮ ಅದೇ ಬಡ್ಡಿ ಕಟ್ಟಬೇಕು ಅಂತ ಹೇಳಿದ್ದಲ್ಲಮ್ಮ, ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ, ತಗೋ ಸಂಬಳದ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಕೊಡೋಕೆ ಹೋದ್ರೆ ಕನಕ, ಇದು ಆ ಕಾಗೆ ಮಂಜ ಕೊಟ್ಟಿರೋದು ಅಮ್ಮ ಅಂತ ಹೇಳ್ತಾಳೆ. ಆಗ ಎಷ್ಟು ಸಲನೋ ನಿನ್ಗೆ ಹೇಳೋದು ಅವನ ಹತ್ರ ಹೋಗಬೇಡ ಅಂತ ಹೇಳಿದ್ರೆ ಕುಸುಮ. ಆಗ ಮಂಜ, ಕನಕ, ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ದುಡ್ಡು ಕಣೆ, ನಾನೇನು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ದುಡ್ದಿರೋ ದುಡ್ಡಲ್ಲ, ಇದು ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋದು, ಕಂಡವ್ರ ಹೊಟ್ಟೆ ಮೇಲೆ ಹೊಡೆದಿಲ್ಲ, ಯಾರ ತಲೆನೂ ಹಿಡ್ದಿಲ್ಲ ಅಂತ ಹೇಳಿದ್ರೆ, ಆಗ ಕುಸುಮ ಮತ್ತು ಕನಕ ಇಬ್ಬರು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ. ಅಮ್ಮ ಅಂದ್ಕೊಂಡಾಗ ಕುಸುಮ ಮತ್ತು ಕನಕ, ಇಲ್ಲಿದ್ದೀವಿ ಬಾರೆ ಮೀನಾ ಅಂತ ಕರೀತಾರೆ. ಅಲ್ಲಿಗೆ ಬಂದುಬಿಟ್ಟು, ಓ ಮುಂಜಾ ನೀನು ಇಲ್ಲಿದೆಯಾ, ಹೇಗಿದೆಯೋ ಅಂತ ಕೇಳಿದ್ರೆ, ಚೆನ್ನಾಗಿದ್ದೀನಿ ಅಕ್ಕ, ನೀನು ಅಂತ ಕೇಳ್ತಾಳೆ. ಆಗ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ನೀವೇನೆಲ್ಲ ಇಲ್ಲಿ ಅಂತ ಹೇಳಿದ್ರೆ, ಆಗ ಮಂಜ, ಸರಿ ಅಮ್ಮ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಎಷ್ಟು ಸಲ ಹೇಳೋದು ನೀನು ಇನ್ನೂ ಕಾಗೆ ಸುಬ್ಬು ಸವಾಸ ಬಿಟ್ಟಿಲ್ವೇನೋ, ಎಷ್ಟು ಸಲನೂ ನಿನ್ಗೆ ಹೇಳೋದು ಬಿಟ್ಬಿಡು ಅವ್ನ ಸವಾಸನ ಅಂತ ಹೇಳಿದ್ರೆ, ಯಾಕೆ ಬಿಡಬೇಕು, ನಾನು ಯಾಕೆ ಬಿಡಬೇಕು ಅಂತ ಹೇಳ್ತಾನೆ. ಆಗ ನಿನ್ನ ಗಂಡನಿಗೆ ಬುದ್ಧಿ ಹೇಳ್ಕೋಗು, ನಾನೆಲ್ಲ ಕೇಳೋದ, ಬಿಟ್ಬಿಡು ಅಂತ ಹೇಳಿದ್ರೆ, ಆಗ ಎಷ್ಟು ಸಲನೋ ನಿನ್ಗೆ ಹೇಳೋದು, ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ ಅಂತ ಹೇಳಿದ್ರೆ, ಆ ಸುಬ್ಬುವಿಂದ ನಮ್ಮ ಮನೆಯವರು ಆಟೋ ಓಡ್ಸಂಗಾಯ್ತು, ಕಾರ್ ಮಾರಿ ಅಂತೇಳಿ. ಸುಬ್ಬು ಏನು ನಿನ್ನ ಗಂಡನ ಕಾರ್ ಮಾಡಿಬಿಟ್ಟು ಆಟೋ ಓಡಿಸು ಅಂತೇಳಿ, ಹಾಗಾದರೆ ನನ್ನ ಗಂಡ ಬಂದು ಅವ್ನ ಕಾಲಿಗೆ ಬಿಡಬೇಕಾಗಿತ್ತ, ನನ್ನ ಗಂಡನ ಕಾಲು ಧೂಳಿಗೂ ಸಮ ಇಲ್ಲ ಕಣೋ ಅವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಮೀನಾ. ಆಗ ಮಂಜ ಸುಮ್ಮನೆ ಕೋಪ ಮಾಡ್ಕೊಂಡು ನಿಂತಿರ್ತಾನೆ. ಈಗ ಹೋಗಿ ಅವನಿಗೆ ಬುದ್ಧಿ ಹೇಳಿ ಬಂದಿದ್ದೀನಿ, ಇನ್ನೊಂದು ಸಲ ಇದೇ ಥರ ಮಾಡಿದ್ರೆ, ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ 4 ಕೊಟ್ಟು ಬರ್ತೀನಿ, ಈ ವಿಷಯ ನಿನಗೂ ಹೇಳಿರ್ಬೇಕಲ್ಲ ಅವನು ಅಂತ ಹೇಳಿದ್ರೆ, ಹ್ಞೂ ಹೇಳ್ದ, ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾನೆ. ಆಗ 4 ಕೊಟ್ಟೆ ಬರೋಣ ಅಂತಲೇ ಹೋಗಿದ್ದೆ, ಆದರೆ ಬುದ್ಧಿ ಹೇಳ್ಬಿಟ್ಟು ಬಂದಿದ್ದೀನಿ, ಒಂದು ಸವಾಸ ಬಿಟ್ಬಿಡು ಅಂತ ಹೇಳ್ತಾನೆ. ಫಸ್ಟು ನಿನ್ನ ಗಂಡಂಗೆ ಬುದ್ಧಿ ಹೇಳೋಗು, ಏನು ನನಗೆ ಬುದ್ಧಿ ಹೇಳಿ ಕಳಿಸು ಅಂತ ಹೇಳಿ ಕಳಿಸಿದಾನ ನಿನ್ನ ಗಂಡ ಅಂತ ಹೇಳ್ತಾನೆ. ಆಗ ಅವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ನಿನ್ಗೆ ಹೇಳು ಅಂತ ಬೇರೆ ಕಳಿಸ್ತಾರ ಅಂತ ಹೇಳ್ತಾರೆ. ಆಗ ನೀನೊಬ್ಬಳೇ ಬಂದಿದ್ದೀಯಾ ಮೀನಾ, ಒಂದು ಬಿಡು, ನೀನೊಬ್ಬಳೇ ಬಂದ ಅಂತ ಹೇಳಿದ್ರೆ, ಹ್ಞೂ ಅಮ್ಮ, ಇಲ್ಲ ಆಹಾರ ಕೊಡೋದಕ್ಕೆ ಡೆಲಿವರಿ ಇತ್ತು, ಅದಕ್ಕೆ ತಂದುಕೊಡೋಣ ಅಂತ ಬಂದಿದ್ದಾಗೆ ಇಲ್ಲೇ ಬಂದಿದ್ದಲ್ಲ, ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಮೀನಾ ಹೇಳಿದ್ರೆ, ಅಕ್ಕ ಒಬ್ಬಳೇ ಬಂದ, ಬಾವ ಬಂದಿಲ್ವಾ ಅಂತ ಹೇಳ್ತಾರೆ. ಆಗ ಅವನು ಯಾಕೆ ಅಂತ ಹೇಳಿದ್ರೆ, ಆಗ ಮೀನಾ, ಏಯ್ ಸಾಕು ಮುಚ್ಚೆ, ಎಷ್ಟೋ ಮಾತಾಡ್ತಿದ್ಯಾ ನೀನು, ಏನು ನನ್ನ ಗಂಡನ ಬಗ್ಗೆ ನೀನು ಹಂಗೆ ಮಾತಾಡ್ತೀಯಾ ಅಂತ ಬೈದ್ಬಿಡ್ತಾಳೆ. ಆಗ ಆಯ್ತು ಬಿಡು ಅಂದ್ಬಿಟ್ಟು, ಆಗ ಕುಸುಮ, ಅವ್ನು ಬಿಡಮ್ಮ ನೀನು, ಅದೇನೋ ನಿಮ್ಮ ಮನೇಲಿ ಫಂಕ್ಷನು ಅಂತ ಹೇಳ್ತಿದ್ದಲ್ಲ ಫೋನಲ್ಲಿ, ಏನಮ್ಮ ಅಂತ ಹೇಳ್ತಾರೆ. ಹ್ಞೂ ಅಮ್ಮ, ಅದೇ ಶ್ರುತಿ ಮತ್ತು ರೋಹಿಣಿ ಅವ್ರಿಗೆ ಕರಿಮಣಿ ಶಾಸ್ತ್ರ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಗ ಹೌದಾ, ಮನೇಲೇ ಮಾಡ್ತಿದ್ದಾರಾ ಅಂತ ಕೇಳ್ತಾರೆ. ಇಲ್ಲ ಅಮ್ಮ, ಶ್ರುತಿ ಅವ್ರ ಅಪ್ಪ ಅವ್ರ ಅಮ್ಮ ದೊಡ್ಡ ಹಾಲನ್ನ ಬುಕ್ ಮಾಡಿದ್ದಾರೆ, ಅಲ್ಲೇ ಮಾಡ್ತಿದ್ದಾರೆ ನಾಳೆ ಅಂತ ಹೇಳಿದ್ರೆ, ಹೌದು ಸರಿನಮ್ಮ, ಆದರೆ
ನಮ್ಮ ಮನೆಯವ್ರನ್ನ ಬರಬಾರ್ದು ಅಂತ ಹೇಳಿದ್ರು ಅತ್ತೆ ಅಂತ ಕೇಳ್ತಾರೆ. ಅದು ಯಾವುದೇ ಅವ್ರ ಬುದ್ಧಿ, ಸ್ವಂತ ಮಗನ್ನೇ ಫಂಕ್ಷನ್ಗೆ ಬರಬಾರ್ದು ಅಂತ ಹೇಳಿದಾರಲ್ಲ ಅಂತ ಕುಸುಮ ಹೇಳಿದ್ರೆ, ಹ್ಞೂ ಅಮ್ಮ, ಅಲ್ಲಿ ಬಂದು ಏನಾದರೂ ಗಲಾಟೆ ಮಾಡಿಬಿಡ್ತಾರೆ, ಮೊದಲೇ ಶ್ರುತಿ ಅವ್ರ ಅಪ್ಪನಿಗೂ ಇವ್ರಿಗೂ ಆಗಲ್ವಲ್ಲ ಅಂತ ಹೇಳಿದ್ರಾಗ ಮಂಜ ನಗ್ತಾ ಇರ್ತಾನೆ. ನಗ್ಬಿಟ್ಟು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರೆ ಆಗ, ಏಯ್ ನೀನು ಸುಮ್ಮನೆ ನಡೆಯೋ ಮನೆಗೆ, ಏನೋ ನಿಂದು ಅಂತ ಹೇಳಿದ್ರೆ, ಇನ್ನೇನು ಅವ್ರು ಬಂದಿದ್ದ ಕಡೆ ಎಲ್ಲ ಜಗಳನೇ ಯಾವಾಗ್ಲೂ. ಅವತ್ತು ನೋಡ್ದು ಅಪ್ಪನ ತಿತ್ತಿಗೆ ಬಂದ್ಬಿಟ್ಟು ನನ್ನ ಮೇಲೆ ಕೂಗಾಡಿ ಹೊಡೆದ್ಬಿಟ್ಟು ಹೋದ್ರು ಅಂದರೆ, ಅವತ್ತು ನೀನು ಓವರಾಗೆ ಮಾತಾಡಿದೆ ಮಂಜು, ಅದು ಇಬ್ಬರದ್ದು ತಪ್ಪಿದೆ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ. ಏನಿಲ್ಲ ಸುಮ್ಮನೆ ಇರೋ, ಅವ್ರು ಇರೋ ಕಡೆ ಎಲ್ಲ ಜಗಳನೇ ಅಂತ ಮಂಜ ಹೇಳ್ತಾ ಇದ್ರೆ, ಸರಿ ಅಮ್ಮ ನನಗೆ ಕೆಲ್ಸಕ್ಕೆ ಟೈಮ್ ಆಗ್ತಿದೆ ಹೊರಡ್ತೀನಿ ಅಂದರೆ, ಮಂಜು ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಇಲ್ವೇನೋ, ಹೋಗ್ಬೇಡ ಅಂತ ಹೇಳ್ತಿದ್ರೆ ಅಕ್ಕ, ನನಗೆ ಸುಮ್ಮನೆ ತೊಂದರೆ ಕೊಡಬೇಡ, ನಿನ್ನ ಬುದ್ಧಿ ಕೇಳೋಕ್ಕೆ ಅಂತ ನಿನ್ನ ಗಂಡ ಇದ್ದಾರಲ್ಲ ಅವ್ರಿಗೆ ಹೇಳ್ಕೊ, ನನಗೇನು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಮಂಜು ಹೊರಟೋಗ್ತಾನೆ. ಇನ್ನು ಕುಸುಮನ ಹತ್ರ ಮೀನಾ ಮಾತಾಡ್ತಾ ಇರ್ತಾಳೆ. ಅವರು ಮಾವ ಎಲ್ಲರನ್ನೂ ಬನ್ನಿ ಅಂತಲೇ ಕರೆದ್ರು ಅಮ್ಮ, ಆದರೆ ನಾನೇ ಬೇಡ ಅಂತ ಹೇಳಿದೆ ನಿಮ್ಮನ್ನ ಅಂತ ಹೇಳಿದ್ರೆ, ಯಾಕಕ್ಕ ನಾವು ಅಲ್ಲಿಗೆ ಬರೋದು ನಿಂಗೆ ಇಷ್ಟ ಇಲ್ವಾ ಅಂತ ಹೇಳಿದ್ರೆ, ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಕನಕ, ನೀವು ಅಲ್ಲಿಗೆ ಬರೋದು ಅಲ್ಲೇನಾದರೂ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಹೇಳ್ತಾ ಇದೆ, ಆದರೆ ನೀವು ಅಲ್ಲಿ ಬಂದಮೇಲೆ ಅಲ್ಲಿ ಏನಾದರೂ ಆದರೆ ಅದೆಲ್ಲ ನಿಮ್ಮಿಂದನೇ ಅಂತ ಅತ್ತೆ ಹೇಳೋದು, ಅದರಲ್ಲಿ ನಿಮ್ಮ ಮರ್ಯಾದೆಲ್ಲ ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಮೀನಾ. ಸರಿ ಕಂದ, ನೀನು ಹೇಳಿದ್ದು ಕರೆಕ್ಟೇ ಬಿಡು, ಪರವಾಗಿಲ್ಲ, ಎಲ್ಲ ಖುಷಿಯಾಗಿ ಮಾಡ್ಕೊಂಬರಲಿ ಅಂತ ಹೇಳ್ಬಿಟ್ಟು ಕುಸುಮರು ಹೇಳ್ತಾರೆ. ಇನ್ನು ಈ ಕಡೆ ಪಾರ್ಲರಲ್ಲಿ ರೋಹಿಣಿ ಕ್ಲೈಂಟ್ಗೆ ಮೇಕಪ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ರೋಹಿಣಿ ಅವ್ರ ಅಮ್ಮ ಬರ್ತಾರೆ. ರಿಸೆಪ್ಷನಿಸ್ಟ್ ಬಂದ್ಬಿಟ್ಟು, ಮೇಡಮ್ ನಿಮ್ಮ ನೋಡ್ಕೊಂಡು ಯಾರೋ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಯಾರು ಕ್ಲೈಂಟಾ ಅಂತ ಕೇಳಿದ್ರೆ, ಅಲ್ಲ ಮೇಡಮ್ ಯಾರೋ ಅವ್ರು ನೋಡಿದ್ರೆ ಕ್ಲೈಂಟ್ ಥರ ಕಾಣಿಸ್ತಾ ಇಲ್ಲ, ಯಾರೋ ಪ್ರಮೀಳಾ ಅಂತ ಹೇಳ್ತಾರೆ. ಆಗ ಹೌದಾ, ಇರಿ ಬಂದೆ ಅಂತ ಹೇಳ್ಬಿಟ್ಟು, ಆಯಿತು ನೋಡಿ ಅಂತ ಹೇಳ್ಬಿಟ್ಟು ಕ್ಲೈಂಟ್ಗೆ ಹೇಳ್ಬಿಟ್ಟು ಹೊರಗಡೆ ಬಂದುಬಿಟ್ಟು ರೋಹಿಣಿ, ನೀವು ಬನ್ನಿ ಒಳಗಡೆ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೋಗ್ತಾಳೆ. ಯಾಕಮ್ಮ ಇವಾಗ ಬಂದೆ ನೀನು, ನಾನು ಪೂಜೆ ಮನೇಲಿ ಇರು ಅಂತ ಹೇಳಿಲ್ವಾ ಅಂತ ಹೇಳಿದ್ರೆ, ಅಲ್ಲಮ್ಮ ನೀನು ನಾಳೆ ತಾಳಿ ಸರ ತಗೋಬೇಕು, ಕರಿಮಣಿ ಶಾಸ್ತ್ರ ಇದೆ ಅಂತ ಹೇಳ್ದಲ್ಲಮ್ಮ, ಅದಕ್ಕೆ ದುಡ್ಡು ಕೊಟ್ಟೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಆಗ ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಮ್ಮ ಇದೆ, ಕೃಷ್ಣನ ಕರ್ಕೊಬಂದಿದ್ಯಾ ಅಂತ ಹೇಳಿದ್ರೆ, ಇಲ್ಲ ಅಮ್ಮ ಅವನಿಗೆ ಎಕ್ಸಾಮ್ ಇತ್ತು, ಅದಕ್ಕೆ ಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಸರಿ ಅಮ್ಮ, ಇಷ್ಟು ದುಡ್ಡು ನಿನ್ನ ಹತ್ರ ಹೇಳ್ಬತ್ತು ಅಂತ, ನಿನ್ನ ಹತ್ರ ಯಾವ ಒಡವೆ ಇತ್ತಮ್ಮ ಹಳೇದು ಅಂತ ರೋಹಿಣಿ ಕೇಳಿದ್ರೆ, ಅದು ಒಡವೆ ನಂದಲ್ಲಮ್ಮ ನಿಂದೇನೆ, ಅದನ್ನೇ ಇಟ್ಬಿಟ್ಟು ತಂದೆ ಅಂತ ಹೇಳಿದ್ರೆ, ಏನು ಒಡವೆನಮ್ಮ ಅದು ಅಂತ ಹೇಳಿದ್ರೆ, ಈಗ ನಿಂದು ಮೊದಲನೇ ಮದುವೆದು ತಾಳಿ ಸರ ಇತ್ತಲ್ಲ, ಅದನ್ನು ಮಾರಿಬಿಟ್ಟು ತಂದಮ್ಮ, ಅದರಿಂದ ಕಷ್ಟನೇ ಇರ್ಬೋದು, ನಿನಗೆ ನೆಮ್ಮದಿ ಇಲ್ಲದೆ ಇರ್ಬೋದು, ಆದರೆ ಅದರಿಂದ ಬರೋ ದುಡ್ಡಿಂದನಾದರೂ ಇವಾಗ ನೆಮ್ಮದಿಯಾಗಿರ್ಬೋದಲ್ಲ ಅಂದ್ಬಿಟ್ಟು ಎತ್ಕೊಂಬಂದಮ್ಮ ಅಂತ ಹೇಳ್ತಾರೆ. ಅದನ್ನೇ ಯಾಕಮ್ಮ ನೆನಪಿಸ್ತೀಯ ಮತ್ತೆ ಮತ್ತೆ, ಕಷ್ಟನೇ ಸಾಕು ನನಗೆ ಅಂತ ಹೇಳಿದ್ರಾಗ, ಮೊದಲನೇ ಗಂಡಂದು ನಿನಗೆ ಕಷ್ಟ ಇರ್ಬೋದಮ್ಮ, ಆದರೆ ಆ ಪ್ರೀತಿಯಿಂದ ನಿನಗೆ ಸಿಕ್ಕಿರೋ ಕರುಳು ಬಳ್ಳಿನ ಕಳ್ಕೊಳಕ್ಕಾಗುತ್ತೇನೆ ನೀನು, ಅದನ್ನು ಕತ್ತರಿಸಿ ಬಿಸಾಕ್ಬಿಡೋಕ್ಕಾಗುತ್ತೇನೆ ನೀನು ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಪದೇ ಪದೇ ಏನು ಅದನ್ನೇ ನೆನಪಿಸಿ ನನಗೆ ಟಾರ್ಚರ್ ಮಾಡ್ತೀಯ ಬಿಡು ಅಂತ ಹೇಳ್ತಾರೆ. ಸರಿನಮ್ಮ, ಅದು ಇನ್ನೇನಮ್ಮ ಹೇಳಕ್ಕೆ ಬಂದೆ ಅಂದರೆ, ಅಲ್ಲಮ್ಮ ನಾಳೆ ಬೇರೆ ನಿಂದು ಕರಿಮಣಿ ಶಾಸ್ತ್ರ ಇದೆ, ಅದನ್ನು ನೋಡೋಕ್ಕಾಗ್ತಿಲ್ವಲ್ಲ ತಾಯಿಯಾಗಿ ಅಂತ, ಅದನ್ನು ನಿನ್ನ ಜೀವನದಲ್ಲಿ ನಾಳೆ ಮುಖ್ಯವಾದ ದಿನ ಬೇರೆ ಅಂತ ಹೇಳಿದ್ರೆ, ಪರವಾಗಿಲ್ಲಮ್ಮ ಫೋಟೋಸ್ನ ಕಳಿಸ್ತೀನಿ ನೋಡ್ಕೊ ಅಂತ ಹೇಳ್ತಾ ಇರ್ತಾರೆ. ಇನ್ನು ಮಾತಾಡ್ಬೇಕಾದ್ರೆ ಅದಕ್ಕೆ ಶಾಂತಿ ಬರ್ತಾಳೆ. ಶಾಂತಿ ಬಂದ್ಬಿಟ್ಟು ರಿಸೆಪ್ಷನಿಸ್ಟ್ ಹತ್ರ ರೋಹಿಣಿ ನೋಡಬೇಕು ಅಂತ ಹೇಳಿದ್ರೆ, ಒಂದು ನಿಮಿಷ ಇರಿ ಕೇಳ್ಕೊಬರ್ತೀನಿ ಅಂತ ಹೇಳ್ತಾರೆ. ಆಗ ಏನಮ್ಮ ನೀನು ಹಿಂಗಂತ ಹೇಳ್ತಿದ್ಯಾ, ಈ ಪಾರ್ಲರ್ ಓನರನ್ನು ಬರ್ತಾಳೆ ಅಷ್ಟರಲ್ಲಿ ಗ್ರೀನ್ ಬ್ರ್ಯಾಂಡ್ ಅನ್ನೋ ಬೋರ್ಡ್ನ ನೋಡ್ಬಿಟ್ಟು ಶಾಂತಿ ಸುಮ್ಮನಾಗ್ಬಿಡ್ತಾಳೆ. ರೋಹಿಣಿ ಅವ್ರ ಅತ್ತೆ ನಾನು ಅಂತ ಹೇಳ್ತಾ ಇರ್ತಾಳೆ. ಕೇಳ್ಕೊಬರ್ತೀನಿ ಇಲ್ಲೇ ನಿಂತಿರಿ ಅಂತ ಹೇಳ್ಬಿಟ್ಟು ರೋಹಿಣಿನ ಕೇಳ್ಕೊಬರೋಕ್ಕೆ ಅಂತ ರಿಸೆಪ್ಷನಿಸ್ಟ್ ಒಳಗಡೆ ಹೋಗ್ಬಿಟ್ಟು, ಮೇಡಮ್ ನಿಮ್ಮ ಅತ್ತೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಯಾರನ್ನೂ ಒಳಗಡೆ ಬಿಡಬೇಡಿ ಅಂತ ಹೇಳಿದ್ದೀನಿ ತಾನೇ, ಯಾರನ್ನೂ ಒಳಗಡೆ ಬಿಡಬೇಡಿ, ಸ್ವಲ್ಪ ಇರಿ, ಏನೋ ಒಂದು 2 ನಿಮಿಷ ಮೇಂಟೈನ್ ಮಾಡಿ ಅವ್ರನ್ನ, ಆಮೇಲೆ ನಾನೇ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಶಾಂತಿಯಲ್ಲಿ ಗ್ರೀನ್ ಬ್ರ್ಯಾಂಡ್ನ ಬೋರ್ಡ್ನ ನೋಡ್ಬಿಟ್ಟು ನಿಂತಿರ್ತಾಳೆ. ರಿಸೆಪ್ಷನಿಸ್ಟು ಹಂಗಂತ ಬಂದು ಹೇಳಿಬಿಟ್ಟು ಹೇಳಿದ್ರೆ, ಇನ್ನು ರೋಹಿಣಿ ಹಂಗಂತ ಹೇಳಿದ್ಮೇಲೆ ರಿಸೆಪ್ಷನಿಸ್ಟು ಈಚೆ ಬಂದ್ಬಿಟ್ಟು ರೋಹಿಣಿ ಅವ್ರ ಅತ್ತೆ ಹತ್ರ, ಮೇಡಮ್ ಅವರು ಬ್ಯುಸಿ ಇದ್ದಾರೆ, ಕ್ಲೈಂಟ್ ಇದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಇರಿ ಬರ್ತಾರೆ ಅಂತ ಹೇಳ್ತಾರೆ. ಏನಮ್ಮ ನೀನು, ನಾನು ಅವ್ರ ಅತ್ತೆ, ನೀನು ಸರಿಯಾಗಿ ಹೇಳಿದ್ಯಾ ಅವ್ರ ಅತ್ತೆ ಬಂದಿದ್ದಾರೆ ಅಂತ, ನನ್ನೇ ಕಾಯಿ ಅಂತಿದೆಯಲ್ಲ, ನಾನು ಹೋಗ್ತೀನಿ ಅಂತ ಹೋಗ್ತಾ ಇದ್ರೆ, ಇಲ್ಲ ಮೇಡಮ್ ಅವರೇ ಬರ್ತಾರಂತೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಪಾರ್ಟ್ 1 ಎಪಿಸೋಡ್ನ ಮುಕ್ತಾಯ ಮಾಡ್ತಿದ್ದೀನಿ. ಪಾರ್ಟ್ 2 ಹೋಗ್ತೀವಿ, ಕಾಯ್ತರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು.